ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್. ಕಾಂಗ್ರೆಸ್ನಲ್ಲಿ ಎದ್ದ ಅತೃಪ್ತಿಗೆ ನಿಗಮ ಮಂಡಳಿ ತುಪ್ಪ ಸವರಲಾಗಿದೆ. ಶೆಟ್ಟರ್ ವಿಕೆಟ್ ಪತನ ಆಗ್ತಿದ್ದಂತೆ ಎಚ್ಚೆತ್ತ ಕಾಂಗ್ರೆಸ್ 34 ಶಾಸಕರಿಗೆ ಹುದ್ದೆಗಳನ್ನು ಕರುಣಿಸಿದೆ. ಜಾತಿ, ಪ್ರದೇಶ, ಹಿರಿತನದ ಆಧಾರದ ಮೇಲೆ ಸ್ಥಾನ ಕಲ್ಪಿಸಿದ ಸಿದ್ದು, ಡಿಕೆಶಿ ಲೋಕಸಭೆ ಎಲೆಕ್ಷನ್ಗೆ ರಣೋತ್ಸಾಹ ತುಂಬಿದ್ದಾರೆ. ಕಾಂಗ್ರೆಸ್ ತೊರೆದು ಬಿಜೆಪಿಗೆ ಮರಳಿದ ಶೆಟ್ಟರ್ಗೆ ತವರಿನ ಸ್ವಾಗತ ಸಿಕ್ಕಿದೆ. ಆಪ್ತರ ಮೂಲಕ ಹಸ್ತಕ್ಕೆ ರಾಜೀನಾಮೆ ಪತ್ರ ರವಾನಿಸಿದ್ದು ಮಾಜಿ ಸಿಎಂ ನಡೆಗೆ ಎಐಸಿಸಿ ಅಧ್ಯಕ್ಷರು ಶಿಸ್ತಿನ ಪಾಠ ಹೇಳಿದ್ದಾರೆ. ತಮ್ಮ ಬಗ್ಗೆ ಎದ್ದ ಅನುಮಾನಕ್ಕೆ ಸವದಿ ತಾವು ಕಾಂಗ್ರೆಸ್ ಕೈ ಬಿಡಲ್ಲ ಅಂತ ವಾಗ್ದಾನ ಮಾಡಿದ್ದಾರೆ. ದೆಹಲಿಯ ಕರ್ತವ್ಯ ಪಥ್ 75ನೇ ಗಣರಾಜ್ಯೋತ್ಸವದ ಸಂಭ್ರಮಕ್ಕೆ ಸಾಕ್ಷಿಯಾಯಿತು. ಪರೇಡ್ನಲ್ಲಿ ಜಗತ್ತಿಗೆ ಭಾರತದ ಸೇನೆಯ ಶಕ್ತಿಯ ಜೊತೆ ನಾರಿ ಶಕ್ತಿಯ ಅನಾವರಣವಾಯಿತು. ಇನ್ನು ಪಥಸಂಚಲನದಲ್ಲಿ ಸ್ತಬ್ಧ ಚಿತ್ರಗಳು ಸಾಂಸ್ಕೃತಿಕ ವೈವಿಧ್ಯತೆಯನ್ನ ಸಾರಿತು. ಬೆಂಗಳೂರಿನ ಮಾಣಿಕ್ ಶಾ ಪರೇಡ್ ಮೈದಾನದಲ್ಲಿ ರಾಜ್ಯಪಾಲರು ಧ್ವಜಾರೋಹಣ ನೆರವೇರಿಸಿದ್ದು ಸಿದ್ದು ಸರ್ಕಾರಕ್ಕೆ ಶಹಬ್ಬಾಷ್ ಹೇಳಿದ್ರು. ಅಭಿವೃದ್ಧಿಯತ್ತ ಕರ್ನಾಟಕ ಅಭೂತಪೂರ್ವ ಹೆಜ್ಜೆ ಇಟ್ಟಿದೆ ಅಂತ ಬೆನ್ನು ತಟ್ಟಿದ್ರು. ಇನ್ನು ಪರೇಡ್ ವೇಳೆ ವ್ಯಕ್ತಿಯೊಬ್ಬ ನುಗ್ಗಿ ಆತಂಕ ಸೃಷ್ಟಿಸಿದ ಘಟನೆಯೂ ನಡೆಯಿತು. ಅಯೋಧ್ಯೆ ಬಳಿಕ ಕಾಶಿ ವಿಶ್ವನಾಥನ ಭಜನೆ ಶುರುವಾಗಿದೆ. ಜ್ಞಾನವ್ಯಾಪಿ ಮಸೀದಿ ಕೆಳಗೆ ದೇವಾಲಯ ಇತ್ತೆಂದು ಪುರಾತತ್ವ ಇಲಾಖೆ ಕೊಟ್ಟ ವರದಿ ಹಿಂದೂ ಸಂಘಟನೆಗಳಿಗೆ ಹೊಸ ಅಸ್ತ್ರ ನೀಡಿದೆ. ವಿಶ್ವನಾಥನ ಸನ್ನಿಧಿಯನ್ನ ರಾಷ್ಟ್ರೀಯ ಸ್ಮಾರಕ ಎಂದು ಘೋಷಿಸಲು ಆಗ್ರಹ ವ್ಯಕ್ತವಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.